ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಬಾನು. ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ. ಇದು ಚಿಕ್ಕಮಂಗ್ಳೂರಿಂದ ಬರಬೇಕಾದ್ರೆ ಅಲ್ಲಿ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಆ ವಿಡಿಯೋ ಇದು. ಅಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ತುಂಬಾ ಈ ಥರ ಒಂದು ಮಿನಿಮಮ್ ಒಂದು 9 ಶಾಪ್ಗಳೇ ಈ ಥರ ಸಿಗುತ್ತೆ. ತುಂಬ ಚೆನ್ನಾಗಿ ವೆರೈಟೀಸ್ಗಳನ್ನ ಮಾಡಿಟ್ಟಿದ್ದಾರೆ. ಅವ್ರದ್ದೇ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರು ಈ ಶಾಪ್ ಅವರು. ಎಷ್ಟು ಚೆನ್ನಾಗಿರೋ ಪಿಂಗಾಣಿ ಆಗಿರ್ಬೋದು, ಇಲ್ಲಿ ಸೆರಾಮಿಕ್ಕು ಮತ್ತು ಕಲ್ಲಲ್ಲಿ ಮಾಡಿರ್ತಾರೆ ಅಲ್ವಾ, ಸ್ಟೋನ್ದು, ಅದು ಎಲ್ಲ ಮಾಡಿಟ್ಟಿದ್ರು. ನಂಗಂತೂ ಈ ಗಣೇಶ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಸಿಂಪಲ್ಲಾಗಿ ಚಿಕ್ಕದಾಗಿ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಗಣೇಶ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಬುದ್ಧ ಮತ್ತು ಲಿಂಗಗಳು, ದೀಪಗಳು, ಬೇಕಾದ ಥರ ವೆರೈಟೀಸ್ಗಳನ್ನ ಮಾಡಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ವೆರೈಟೀಸ್ ದೇವ್ರುಗಳಿರ್ಬೋದು ಇಲ್ಲಿ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಹಿಂಗೆ ಎಲ್ಲೆಲ್ಲಿ ಶಾಪ್ ಸಿಗುತ್ತೆ ಅಲ್ಲೆಲ್ಲ ನಿಲ್ಲಿಸಿ ನೋಡ್ತಾ ಇದ್ದೆ ನಾನು, ಇನ್ನೂ ವೆರೈಟೀಸ್ ಇದೆಯೇನೋ, ಇನ್ನು ಬೇರೆ ಥರ ಏನಾರು ಸಿಗುತ್ತೆ ಅಂತ. ಈಗ ತೋರಿಸ್ತಾ ಇರೋದು ಗಂಧದ ಕಡ್ಡಿ ಸಿಕ್ಸೋದು, ಸೆರಾಮಿಕ್ದು. ಅದು ತುಂಬ ಚೆನ್ನಾಗಿತ್ತು. ಅದು ನನಗಿಷ್ಟ ಆಯಿತು ಅಂತ ನಾನಂದು ತೊಗೊಂಡೆ. ಇದು ಕಲ್ಲಲ್ಲಿ ಮಾಡಿರೋದು, ಸಾಂಬಾರೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದ್ರು ಅವರು. ನಾನು ಒಂದು ಸ್ವಲ್ಪ ಏನೇನೋ ಬೇಕಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಉಪ್ಪಿನ ಜಾಡಿ ಎಲ್ಲ ತೊಗೊಂಡೆ. ಹಾಗೆ ಅದು ನೋಡಬೇಕಾದ್ರೆ ನನಗೆ ಪಡ್ಡುದು ಕಲ್ಲು ಸಿಕ್ತು. ಅದು ತುಂಬ ಚೆನ್ನಾಗಿತ್ತು. ಅದನ್ನು ತೊಗೊಳ್ಳೋಣ ಅಂತ ಕೇಳಿದೆ. 1300 ಹೇಳಿದ್ರು. ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಅದಕ್ಕೆ ಅದು ಬೇಡ ಅಂತ ಬಿಟ್ಟು ಸ್ವಲ್ಪ ಏನೇನಾದರೂ ಬೇಕಾಗಿರೋದೆಲ್ಲ ಬೇಕು ಅನ್ನೋದನ್ನ, ನನಗೆ ಏನಾರು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಮಾತ್ರ ತೊಗೊಂಡೆ. ಒಂದು ಬೀಸೆ ಕಲ್ಲು ತೊಗೊಳ್ಳೋಣ ಅಂತ ಕೇಳಿದ್ವಿ. ಅದು ಕೂಡ 4000 2000 ಆ ಥರನೇ ರೇಂಜ್ ಹೇಳ್ತಾಯಿದ್ರು. ನಮ್ಗೇನು ಬೇಕು ಅದನ್ನು ಮಾತ್ರ ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಬಂದ್ವಿ. ಶೋ ಪೀಸ್ಗಳು ನೋಡಿ ನೀವು ಎಷ್ಟು ಥರ ಮಾಡಿಟ್ಟಿದ್ದಾರೆ ಅಂದರೆ, ಪಾಪ ಅವರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅನ್ನೋದನ್ನು ನಾವು ನೋಡಿ ನಾವು ರೇಟ್ ಬಗ್ಗೆ ಮಾತಾಡಬೇಕು ಅವ್ರ ಹತ್ರ. ನಾನು ಇವಾಗ ಮನೆಗೆ ಬಂದ್ವಿ. ನಾಳೆ ಧನುರ್ಮಾಸ ಪೂಜೆ ಮಾಡೋದ್ರಿಂದ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ದೇವ್ರ ಪಾತ್ರೆ ಎಲ್ಲ ತೊಳೆದಿಡೋಣ ಅಂತ ಎಲ್ಲ ಎತ್ತಿಟ್ಟಿದ್ದೆ. ಸ್ವಲ್ಪ ಎಲ್ಲ ತೊಳೆದು ಕೂಡ ಇಟ್ಕೊಂಡಿದ್ದೀನಿ. ನಾಳೆ ಬೇಗ ಎದ್ದು ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಬೇಗ ಅಂದ್ಬಿಟ್ಟು ಇವತ್ತೇ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಾಳೆ ಬೆಳಿಗ್ಗೆ ನಾನು 4 ಗಂಟೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ನಾನು ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ದೇವ್ರ ಮನೆಯೆಲ್ಲ. ಬೆಳಿಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೂ ಕೂಡ ಇಡ್ಲಿಗೆ ನೆನೆಸಿಟ್ಕೊಳ್ಳೋಣ ಅಂತ ಇಡ್ಲಿನೂ ಕೂಡ ನೆನೆಸಿಟ್ಕೋತಾ ಇದ್ದೀನಿ. ಇಡ್ಲಿಗೆ ನಾನು ಒಂದು 3 ಪಾವು ಇಡ್ಲಿ ಅಕ್ಕಿನ ಹಾಕ್ಕೊಂಡೆ. ನಮ್ಮನೆ 6 ಜನ ಇರೋದ್ರಿಂದ ನಾವು ಇಡ್ಲಿಗೆ 3 ಪಾವು ಇಡ್ಲಿನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ನಾನು ಅಕ್ಕಿ ಜೊತೆ ಯಾವಾಗಲೂ ಒಂದು ಸ್ಪೈಸಿ ಎಲೆ ಬರುತ್ತೆ ಗೊತ್ತಾ, ಅದನ್ನು ಹಾಕ್ಕೊಂಡ್ರೆ ಅಕ್ಕಿಲಿ ಹುಳ ಬರಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಅದರೊಳಗಡೆ ಹಾಕಿ ಇಟ್ಕೊಂಡಿರ್ತೀನಿ. ಮತ್ತು ಮಧ್ಯಾಹ್ನ 1:15 ಆಗಿರೋದ್ರಿಂದ ನಾನು ರೈಸ್ನೂ ಕೂಡ ಮಾಡಿಕೊಂಡೆ. ಸಾಂಬಾರು ನಾನು ಮೊಳಕೆ ಕಾಳು ಸಾಂಬಾರು ಮಾಡಿಟ್ಕೊಂಡೆ. ಇವತ್ತೆಲ್ಲ ಫುಲ್ ಮನೆ ಕ್ಲೀನಿಂಗೇ ಆಗಿದೆ ನನಗೆ. ಯಾಕೆಂದರೆ ಧನುರ್ಮಾಸ ಸ್ಟಾರ್ಟ್ ಮಾಡೋಣ, ಹಬ್ಬಕ್ಕೂ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಅಲ್ಲಿರೋ ಪಾತ್ರೆಗಳೆಲ್ಲ, ಕಿಚನ್ದಿರೋ ಪಾತ್ರೆಗಳೆಲ್ಲ ತೊಳೆದುಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಇಟ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆನೇ ಬೇಗ ಪೂಜೆ. ನಮ್ಮೂರಲ್ಲಿ ಎಲ್ಲ ದೇವಸ್ಥಾನದಲ್ಲೂ ನಾಳೆ ಪೂಜೆ ಇರುತ್ತೆ. ವೈಕುಂಠ ಏಕಾದಶಿ ಇರೋದ್ರಿಂದನೂ ಕೂಡ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡ್ತಾರೆ. ಬುಜ್ಜುದು ಸ್ವಲ್ಪ ಸ್ಕೂಲ್ದು ಬಾಕ್ಸಸ್ ಎಲ್ಲ ತಂದಿದ್ದ, ಸ್ಕೂಲಿಂದ ಬಂದಿದ್ದ, ಅವನದು ಕೂಡ ಎಲ್ಲ ತೊಳೆದಿಟ್ಕೊಂಡೆ. ಬೆಳಿಗ್ಗೆ ಎಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ಡ್ರೈ ಆಗಿದ್ರೆ ನೀಟಾಗಿ ಕೊಡ್ಬೋದು ಅವನಿಗೆ ಅಂತ. ಯಾಕೆಂದರೆ ಹಂಗೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಬಾಕ್ಸ್ಗಳೆಲ್ಲ. ಅದಕ್ಕೆ ನಾನು ಓಪನ್ ಮಾಡಿ ಇಡ್ತೀನಿ. ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ತಾ ಇದ್ದೆ. ನಾಳೆ ಇವತ್ತು ಧೂಳೆಲ್ಲ ಹೊಡೆದಿದ್ದೆ ಅಲ್ವಾ, ಹಾಗಾಗಿ ನಾಳೆ ಬೇಗ ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಿಟಕಿಗಳೆಲ್ಲ ತುಂಬ ದಿನದಿಂದ ಕ್ಲೀನ್ ಮಾಡಿರಲಿಲ್ಲ ನಾನು. ಒಂದು 2 ತಿಂಗಳಿಂದ ಕಿಟಕಿ ಕ್ಲೀನೇ ಮಾಡಿಸಿರಲಿಲ್ಲ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಅತ್ತೆ ಮತ್ತು ನಮ್ಮನೆ ಸ್ವಲ್ಪ ಕಿಟಕಿ ಒರೆಸ್ಕೊಡೋಕ್ಕೆ ಅಂತ ಒಬ್ರು ಆಂಟಿ ಬಂದಿದ್ದರು. ಅವರು ಎಲ್ಲ ಒರೆಸ್ತಾ ಇದ್ದರು. ಅವ್ರಿಗೆ ಟೀನ ಮಾಡಿಕೊಟ್ಟೆ. ಮುದ್ದೆ ಕೂಡ ಮಾಡೋಕ್ಕೆ ಇಟ್ಟಿದ್ದೀನಿ. ಮುದ್ದೆನೂ ಕೂಡ ಬೇಗ ಮಾಡಿ ಊಟ ಎಲ್ಲ ಬಡಿಸಿ ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ವಾಕ್ ಹೋಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಮುದ್ದೆನ ಯಾವಾಗಲೂ ನಾನು ಇದೇ ಪಾತ್ರೆಯಲ್ಲಿ ಮಾಡೋದು. ನಂಗಂತೂ ಇದು ಪಾತ್ರೆ ತಂದಾಗಿಂದ ಫೇವ್ರೇಟ್ ಆಗಿಬಿಟ್ಟಿದೆ. ಆಂಟಿಗೆ ಟೀ ಕೊಟ್ಬಿಟ್ಟು ಬರೋಣ ಅಂತ ಹಿಂದೆ ಬಂದೆ. ಕಿಟಕಿ ಒರೆಸ್ತಾ ಇದ್ರು ಅವರು. ಅವ್ರಿಗೆ ಟೀ ಕೊಟ್ಟಾದ್ಮೇಲೆ
ಸಂಕ್ರಾಂತಿ ಹಬ್ಬ ಇನ್ನು 4 ದಿನ ಇರೋದ್ರಿಂದ ನಾನು ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಚಿಟ್ಟಿದ್ದೀನಿ ಹಬ್ಬಕ್ಕೆ ಅಂತ. ಅದೆಲ್ಲ ಬಿಸಿಲಲ್ಲಿ ಒಣಗಿಸಿದ್ದೆ, ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು, ಅದಕ್ಕೆ ಒಳಗಡೆ ತಂದಿಟ್ಕೊಂಡೆ. ಮುದ್ದೆ ಮಾಡಿಕೊಂಡು ಇವಾಗ ಊಟ ಎಲ್ಲ ಬಡಿಸಿ ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆ ಇರೋದು 6 ಜನ ಇರೋದ್ರಿಂದ 5 ಮುದ್ದೆ ಮಾತ್ರ ಮಾಡ್ತೀನಿ. ಮುದ್ದೆ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿದ್ರೆ ಮುದ್ದೆ ಉಕ್ಕಲ್ಲ, ನೀಟಾಗಿ ಗಂಟು ಕೂಡ ಆಗಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಸ್ಮೂತಾಗಿ. ನಾನು ಈ ಟಿಪ್ಸ್ ಆಲ್ರೆಡಿ ನಿಮ್ಗೊಂದೆರಡು ಸಲ ಹೇಳಿದ್ದೀನಿ ಅನ್ಸುತ್ತೆ, ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾವು ಪ್ರತಿದಿನಾನು ಒಂದಿನ ಮುಂಚೆನೆ ನಾವು ತಿಂಡಿಗೆ ಬೆಳಿಗ್ಗೆ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ತಿಂಡಿ ಕೆಲಸ ಮುಗಿಸ್ಬೋದು. ನಾನು ಯಾವಾಗಲೂ ಒಂದಿನ ಮುಂಚೆನೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಬಿಟ್ಟು ಯಾವಾಗಲೂ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಏನು ತಿಂಡಿ ಮಾಡ್ತೀನಿ ಅದನ್ನು ಒಂದಿನ ಮುಂಚೆನೆ ನಾನು ಪ್ರಿಪೇರ್ ಮಾಡಿ ಇಟ್ಕೋತೀನಿ. ನೋಡ್ತಾ ಇದ್ದೀರಾ ವಿಡಿಯೋಸ್ ಎಲ್ಲ, ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇದ್ದೀರಾ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ನಾನು ಇನ್ನೂ ಚೆನ್ನಾಗಿರೋ ವಿಡಿಯೋಸ್ನ ಮಾಡ್ತೀನಿ. ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಿಮಗೇನಾರ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾಳೆ ನಾನು ಧನುರ್ಮಾಸದ ಪೂಜೆ ಮತ್ತು ನಮ್ಮೂರಲ್ಲಿ ಯಾವ ಥರ ದೇವಸ್ಥಾನ ಅಲಂಕಾರ ಮಾಡಿರ್ತಾರೆ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.